ಹಾಯ್ ಫ್ರೆಂಡ್ಸ್, ಕರ್ನಾಟಕ ಜಾಬ್ ಚಾನಲ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ BMTC HK ಫೈನಲ್ ಕಟ್-ಆಫ್ ಲಿಸ್ಟ್ ಬಂದಿದೆ. ಎಲ್ಲರೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರೊಸೆಸ್ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, BMTC HK ಫೈನಲ್ ಲಿಸ್ಟ್ ಬಂದಿದೆ. ಇದರಲ್ಲಿ ಟೋಟಲಿ 212 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರಿಗೆ ಫೈನಲ್ ಕಟ್-ಆಫ್ ಲಿಸ್ಟ್ ಇದೇ ಇರುತ್ತೆ. ಯಾರೆಲ್ಲರೂ ಇಲ್ಲಿ ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ನಾನು PDF ಫೈಲನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೇನ್ ವಿಷಯ ಏನಂದರೆ ಫ್ರೆಂಡ್ಸ್, ತಿಳ್ಕೊಳ್ಳಿ. ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಯ್ಕೆಯಾದ ಅಭ್ಯರ್ಥಿಗಳು ಕರಾಸ ಸಂಸ್ಥೆಯ ನಿಯಮಾವಳಿ 1982ರ P ಶೆಡ್ಯೂಲ್ B ಮತ್ತು ಅನುಬಂಧ B ರಲ್ಲಿ ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ಮತ್ತು ಇತರ ವೈದ್ಯಕೀಯ ಪರೀಕ್ಷೆಗಳ ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಸೂಕ್ತ ವೈದ್ಯಾಧಿಕಾರ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣಪತ್ರ ಪಡೆದು ಸಲ್ಲಿಸಿದ್ದಲ್ಲಿ ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುವುದು. ಅಂದರೆ ನೀವು DC ಆಫೀಸಿನಿಂದ ನಿಮ್ಮ ಜಿಲ್ಲೆಯ ಹೆಲ್ತ್ ಸರ್ಟಿಫಿಕೇಟನ್ನು ತೊಗೊಳ್ಳೇಬೇಕಾಗುತ್ತೆ. ನಿಮ್ಮದು ಅದು ಸರ್ಟಿಫಿಕೇಟ್ ತೊಗೊಂಡು ಬಂದ ಕೂಡಲೇ ನಿಮಗೆ ಆಯ್ಕೆ ಆಗಲು ಮತ್ತು ಅಲ್ಲಿ ಸದ್ಗೊಳಿಸಲು ತುಂಬ ಅನುಕೂಲವಾಗುತ್ತದೆ. ಯಾರ ಕಡೆ ಆ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಅವರಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದಷ್ಟು ನೀವೆಲ್ಲರೂ ಸರ್ಟಿಫಿಕೇಟನ್ನು ಬೇಗನೆ ತೆಗೆದುಕೊಳ್ಳಿ. ಇದು ದೊಡ್ಡ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ನಿಮಗೆ. ಮತ್ತು ಇನ್ನೊಂದು ಏನು ವಿಷಯ ಅಂದರೆ, ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಆಯ್ಕೆ ಪಟ್ಟಿರುವ ಅಭ್ಯರ್ಥಿಗಳು SSLC ಮತ್ತು PUC ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಸಿಸಿದವರು ನೇಮಕಾತಿಯ ಪೂರ್ವದಲ್ಲಿ ನೇಮಕ ನಿಯಮಾವಳಿ ಅನ್ವಯ ಸಂಸ್ಥೆ ವತಿಯಿಂದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಉತ್ತೀರ್ಣರಾಗಿರುವುದು ತಪ್ಪಿದ್ದಲ್ಲಿ ಅವರು ಆಯ್ಕೆಯಾಗುವ ಹಕ್ಕನ್ನು ಕಳೆದುಕೊಳ್ಳಿರುವುದು. ಅಂದರೆ ನೀವು ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ SSLC ಅಥವಾ PUCಯಲ್ಲಿ ತಗೊಂಡಿರಬೇಕು. ಅದು ಕೂಡ ಫಸ್ಟ್ ಚಾನ್ಸಲ್ಲಿ ಪಾಸ್ ಆಗಿರಬೇಕು. ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಆಯ್ಕೆ ಆಗುತ್ತಾರೆ ಅಂತ ಹೇಳಿದ್ದಾರೆ. ಅದೇ ನೀವು ಕನ್ನಡ ಭಾಷೆನೂ ತಗೊಂಡಿದ್ದಲ್ಲಿ ನಿಮಗೆ ಆಯ್ಕೆಯಾಗಲು ಅನರ್ಹತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲೊಂದು ಫ್ರೆಂಡ್ಸ್, ಆಯ್ಕೆಗೊಂಡ ಹುದ್ದೆಯಲ್ಲಿ ಅಭ್ಯರ್ಥಿಗಳು 1 ವರ್ಷ ಕಾಲ ವೃತ್ತಿ ತರಬೇತಿಗೆ ಒಳಪಡುವುದು. ಯಾರು ಆಗಿರ್ತಾರೆ ನೋಡಿ, ಅವರಿಗೆ 1 ವರ್ಷ ಕಾಲ ತರಬೇತಿಗೆ ಒಳಪಡುವುದು. ಅಂದರೆ ನಿಮಗೆ ಟ್ರೈನಿಂಗನ್ನು ಕೊಡಲಾಗುತ್ತದೆ ಈ ವೇಕೆನ್ಸಿಗೆ. ಮತ್ತು ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣ ಏನಂದರೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಆಯ್ಕೆ ಆಗಿರೋ ಲಿಸ್ಟ್ ಇಲ್ಲೇ ಬಂದಿದೆ. ಯಾರೆಲ್ಲ ತಮ್ಮ ಹೆಸರು ನೋಡ್ಕೋಬೋದು. ನಾನು ಎಲ್ಲವನ್ನು ತಿಳಿಸ್ತೀನಿ. ಎಲ್ಲವನ್ನು ವಿಡಿಯೋವನ್ನು ಸ್ಟಾಪ್ ಮಾಡಿ ತಮ್ಮ ಹೆಸರನ್ನು ನೋಡ್ಕೊಳ್ಳಿ. ಟೋಟಲ್ 212 ಪೋಸ್ಟು ಖಾಲಿ ಇವೆ. ಅದರಲ್ಲಿ 2 ಪೋಸ್ಟು ಇರಬೇಕಾಗಿತ್ತು, ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಆದರೆ 2 ಪೋಸ್ಟ್ ಮತ್ತು ಖಾಲಿ ಇವೆ. ಯಾರಿಗೆ ಆಯ್ಕೆ ಮಾಡೋದು ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದು ನಾನು ತಿಳಿಸ್ತೀನಿ ಎಷ್ಟು ಪರ್ಸೆಂಟೇಜ್ ಕಾಸ್ಟ್ ನಡೆದಿದೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಯ್ಕೆ ಆಗಿರೋ ಪರ್ಸೆಂಟೇಜು ಶೇಕಡಾವಾರು. SC ಕಾಸ್ಟ್ದವರಿಗೆ ಸಾಮಾನ್ಯ 55, ಮಹಿಳಾ 35, ಗ್ರಾಮೀಣ 57, ಕನ್ನಡ 60 ಮತ್ತು ಯೋಜನಾ ನಿರಾಶ್ರಿತ ವ್ಯಕ್ತಿಗಳಿಗೆ 56 ಆಗಿದೆ ಪರಿಶಿಷ್ಟ ಜಾತಿಯಲ್ಲಿ. ಅದೇ ಪರಿಶಿಷ್ಟ ಪಂಗಡದಲ್ಲಿ ಸಾಮಾನ್ಯಗೆ 58, ಮಹಿಳೆಗೆ 40, ಗ್ರಾಮೀಣಗೆ 58, ಕನ್ನಡಕ್ಕೆ 62 ಆಗಿದೆ. ಅದೇ ಪ್ರಕಾರ ಪ್ರವರ್ಗ 1 ಅದಕ್ಕೆ ಸಾಮಾನ್ಯ 58, ಮಹಿಳಾ 42, ಪ್ರವರ್ಗ 60, ಗ್ರಾಮೀಣ 60. ಅದೇ 2A ಕಾಸ್ಟ್ದವರಿಗೆ 58 ಸಾಮಾನ್ಯ, 45 ಮಹಿಳಾ, ಗ್ರಾಮೀಣ 60, ಕನ್ನಡ 62, ಯೋಜನಾ ನಿರಾಶ್ರಿತ 56 ಆಗಿದೆ. ಅದೇ ಥರ 2B ಕಾಸ್ಟ್ದವರಿಗೆ ಸಾಮಾನ್ಯ 55 ಆಗಿದೆ, ಮಹಿಳಾ 39 ಆಗಿದೆ, ಗ್ರಾಮೀಣ 57 ಶೇಕಡಾವಾರು ಆಗಿದೆ. ಅದೇ ಥರ ಇಲ್ಲಿ ಕೊಟ್ಟಿದ್ದು ನೋಡಿ ಮೇಡಮ್, 3A ಕಾಸ್ಟ್, 3B ಕಾಸ್ಟ್, 3B ಕಾಸ್ಟ್ ಮತ್ತು ಸಾಮಾನ್ಯ ವರ್ಗದವ್ರಿಗೆ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಅದೇ ಥರ ನೀವು ಲಾಸ್ಟ್ ಇದು HK ಅಷ್ಟು ಬಿಡುಗಡೆ ಮಾಡಲಾಗಿದೆ. NHK ಮತ್ತು ಕೆಲವೊಂದು ದಿನಗಳಲ್ಲಿ ಬಿಡುಗಡೆ ಆಗುತ್ತದೆ. 2 ಕೂಡಿಸಿ ಒಂದೇ ತಿಂಗಳಲ್ಲಿ ಟ್ರೈನಿಂಗನ್ನು ಕರೆಯಲಾಗುವುದು. ನೀವು ಹೆಲ್ತ್ ಸರ್ಟಿಫಿಕೇಟ್ ಮತ್ತು ನಿಮ್ಮದು ಕನ್ನಡ ಭಾಷಾ ಕಲಿತಿರುವ ಸರ್ಟಿಫಿಕೇಟನ್ನು ಸ್ಕೂಲಿಂದ ತಗೊಂಡು ಹೋಗಿ. ಇಷ್ಟು ಹೇಳಿ ನನ್ನ ಈ ವಿಡಿಯೋನು ಮುಕ್ತಾಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈ ಮಾಹಿತಿಗಾಗಿ ನಿಮಗೆ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.